ತಗೊಂಡು ಯಾಕೆ ಬಂದಿ ಅಂತ ತ್ರಾಸ ನಿನಗೇನಾಗ್ಯದ ಕುಬ್ಸದ ಕಾರಣ ತಡ್ರಿ ಇಲ್ಲೊಂದು ಹೊಟ್ಲಿದ್ದವ್ರದು ಮತ್ತೇನು ಏನ್ ಮಾತಾಡ್ತಾ ಇದ್ದೀನಿ ಸ್ವಾಮಿ? ನಾನು ಬರಬೇಕಾದ್ರೆ ಯಾಕೆ ಬಂದಿದ್ದೇನೆ? ಇಲ್ಲಿಗೆ ನಾನು ಬರಬೇಕಾದ್ರೆ ಕಾರಣವೇನದ? ಯಾಕೆ ಬಂದೆ? ಸ್ವಾಮಿ ಪರಮಾತ್ಮ ಭಗವಂತ ಇದೇನು ಕಾಣ್ತದಲ್ಲ, ಈ ಕಾಲದ ಬೆಳದಿಂಗಳು ಇದು ನನಗೆ ಹೇಗಾಗಿ ತೋರ್ತದ? ಈಗ ಸದ್ಯಕ್ಕೆ ನನಗೆ ಬಿಸಿಲಾಗಿ ತೋರ್ತದ ಕೃಷ್ಣ. ಅದೇ ಯಾಕಂತ ಈ ಕಾಲದ ಬೆಳದಿಂಗಳು ಇದು ನನಗೆ ಬಿಸಿಲಾಗಿ ತೋರ್ಬೇಕಾದ್ರೆ ಇದಕ್ಕೆ ಏನು ಕಾರಣದ? ಸ್ವಾಮಿ ನೀನು ನನ್ನ ಮಂದಿರದಲ್ಲಿಲ್ಲ, ಆದ ಕಾರಣ ಇದೇನು ಕಾಣ್ತದಲ್ಲ, ಕಾಣುವಂತದೆಲ್ಲ ಈ ಸದ್ಯಕ್ಕೆ ನನಗೆ ಹಸರಾಗಿ ತೋರ್ತದ ಭಗವಂತ ಇಲ್ಲದಕ್ಕಾಗಿ ಅಲ್ಲ. ಎಷ್ಟೋ ಜನ ಜಪ ತಪ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ನನ್ನ ದರ್ಶನ ಆಗ್ಯದ, ಇನ್ನು ಕೆಲವೊಬ್ಬರಿಗೆ ಆಗೇ ಇಲ್ಲ, ಆಗಲಿಲ್ಲ. ಅಂತದ್ರಲ್ಲಿ ನೀವು ಬಂದು ಕೂಡಲೇ ನಿನಗೆ ನನ್ನ ದರ್ಶನ ಆಗ್ಯದಂದ್ರ ಆನಂದ ಆಗ್ಯದ. ಆನಂದ ಆಗಿದೆ ಸ್ವಾಮಿ. ಆನಂದ ಆದ ಮುಂದೆ ಇನ್ನೊಂದಿಲ್ಲ, ಸಂತೋಷ ಐತಂದ್ರೆ ಇನ್ನೊಂದು ಏನಾಯ್ತ್ರಿ? ಅದು ಏನು ಇಲ್ಲ, ಇದೆ ಆನಂದ. ಹೌದಿಲ್ಲ? ಇದೇನಿದೆ ಸಂತೋಷ. ಇದೇ ಆನಂದದಲ್ಲಿ ನಿನ್ನ ಮಂದಿರಕ್ಕೆ ನೀನು ಹೋಗಿಬಿಡು, ಆನಂತರ ಬರ್ತೀನಿ. ಭಗವಂತ ನನ್ನ ಬಂದಾಕ್ಷರಕ್ಕೆ ಏನಂತ ಕೇಳಿದೆ ಸ್ವಾಮಿ? ನನ್ನ ಕಂಡಕ್ಷರಕ್ಕೆ ನಿನಗೆ ಆನಂದ ಆಗಿರಬಹುದು. ಆನಂದ ಆಗಿರಬಹುದು. ಯಾಕೆ? ಈ ಸದ್ಯಕ್ಕೆ ನನಗೆ ಆನಂದ ಆಗೇ ಐತಿ, ಮತ್ತೆ ಏನ ಮೇಲೆ ಸಂತೋಷ ಆಗೈತಿ. ಆದ್ರೆ ಈಗೇನಾಗಿದೆ ಭಾಮೆ? ಇದೇ ನನಗೆ ಸಂತೋಷ, ಇದೇ ನಿನಗೆ ಆನಂದ. ಇದೇ ಆನಂದದಿಂದ ಈ ನಿನ್ನ ಕುಳಿತಂತ ಭಕ್ತರ ಕರೆದುಕೊಂಡು, ನಿನ್ನ ದೋಸ್ತಾಸ್ತ್ರ ಕರೆದುಕೊಂಡು ನಿನ್ನ ಮಂದಿರಕ್ಕೆ ನೀನು ಹೋಗಬಹುದು. ಹೊಳ್ಳಿ ಹೋಗಲಿಕ್ಕೆ ಬಂದಿಲ್ಲ ಭಗವಂತ, ನಿನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ನಾನು ಇಲ್ಲಿವರೆಗೆ ಬಂದು ತೆಗೆದ ಭಗವಂತ. ಏನು ನನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿ? ಹೌದ್ರಿ. ನೋಡು ಬಾಮೆ, ಯಾಕ್ರಿ? ನಾನಾದ್ರೂ ನಿನ್ನ ಮಂದಿರಕ್ಕೆ ಬರ್ಬೇಕಂತ ಹೊರಟಿದ್ದೆ, ಆದರೆ ಈ ಸದ್ಯ ನಾನು ಭಕ್ತರ ಮಂದಿರಕ್ಕೆ ಹೋಗ್ಬೇಕಾಗ್ಯದ. ಆದ ಕಾರಣ ನೀನು ಮಂದಿರಕ್ಕೆ ನಡಿ, ಆ ನಂತರ ನಾನೇ ಬರ್ತೀನಲ್ಲ. ಭಗವಂತ ನಾನು ನಿನ್ನ ಭಕ್ತರ ಮಂದಿರಕ್ಕೆ ಹೋಗ್ಲಿಕ್ಕೆ ಬೇಡತ್ತಾನೆ ಏನು ಅನ್ನಬಾರ್ದು. ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ? ಭಕ್ತರು ಯಾರವರು? ಆ ಭಕ್ತರು ನಿನಗೂ ಅಷ್ಟ, ನನಗೂ ಅಷ್ಟ. ಯಾಕಷ್ಟ? ನಿನ್ನ ಹೆಂಡತಿನ ಎಂತ ಆಜ ಬಂದನು, ನಿನ್ನಲ್ಲಿ ಅರ್ಧ ಭಾಗ್ಯದನ್ನ ಏನ ತ್ರಾಸ ಬರುತ್ತೆ, ಆ ತ್ರಾಸ ಬರ್ಲಿಕ್ಕೆ ನನ್ನ ತಯಾರು ಭಗವಂತ. ಈ ಭಕ್ತರು ನಾವಿಬ್ರು ಕೂಡಿ ಹಡದಾಗ ಈ ಭಕ್ತರು ಹುಟ್ಟ್ಯಾರ, ಹಂಗ ಹುಟ್ಟಿಲ್ಲ ಇವ್ರ. ಆ ಭಕ್ತರು ನಿನಗೂ ಬೇಕು, ನನಗೂ ಬೇಕಾ. ಆದ್ರೆ ಭಕ್ತರ ಮಂದಿರಕ್ಕೆ ಹೋಗ್ಲಿಕ್ಕೆ ಬೇಡ ಅನ್ನೋದಿಲ್ಲ. ಈಗ ಸದ್ಯಕ್ಕೆ ನನ್ನ ಮಂದಿರಕ್ಕೆ ಬರಬೇಕಿನಿ. ನನ್ನ ಮಂದಿರಕ್ಕೆ ಬಂದು ನಿನ್ನ ಪಾಲಿಸ್ಯವನ್ನು ಮುಗಿಸ್ಕೊಂಡು ನೀನು ನಿನ್ನ ಭಕ್ತರ ಮಂದಿರಕ್ಕೆ ಹೋಗು ಅಂತ ಹೇಳ್ತಿದ್ದೇನೆ, ಇಲ್ಲ ಅಂತ ಹೇಳುವುದಿಲ್ಲ. ಅಲ್ಲ, ಭಕ್ತರು ಸಂಕಟದಲ್ಲಿ ಅದಾರ ಅಂತ ಹೇಳಕತ್ತೀನಿ ನಾನು ಇಲ್ಲ ಅಂತಂದೇ ಇಲ್ಲ. ಅದಕ್ಕೆ ನೀನು ಮಂದಿರಕ್ಕೆ ನಡಿ. ಯಾಕೆ ಹಠ ಮಾಡ್ತೀಯ? ಪರಮಾತ್ಮ ಆಮೇಲೆ ಬರ್ತೀನಿ, ಹೋಗು. ಭಕ್ತರಿಗಿಂತ ಹೆಚ್ಚಿನ ತ್ರಾಸ ನನಗರ, ಆ ತ್ರಾಸಿದ್ದಾಗ ನಾ ಇಲ್ಲಿವರೆಗೆ ಬಂದನ. ನೋಡು, ಭಕ್ತರಿಗಿಂತ ಹೆಚ್ಚು ತ್ರಾಸ ನಿನಗಿಲ್ಲ. ಅದ ನಿನ್ನ ತ್ರಾಸ ಏನು ಅನ್ನೋದು ನನಗೆ ಗುರ್ತದ. ಯಾಕ್ರಿ? ಆದ ಕಾರಣ ನೀನು ಮಂದಿರಕ್ಕೆ ನಡಿ, ಆ ನಂತರ ಬರ್ತೀನಿ ನಾನು. ನೀನು ಹೋಗಿ ಬಿಡು. ಹೋಗಿ ಬಿಡದ್ರೆ ನಾನು ಎಲ್ಲಿ ಹೋಗ್ಲಿ ಸ್ವಾಮಿ? ನೀ ಹೋಗಿ ಬಿಡಂದ್ರೆ ಎಲ್ಲಿ ಹೋಗ್ಬೇಕು? ಅಲ್ಲ, ಗಂಡ ಆಶ್ರಯ ತಪ್ಪಿದ ಮೇಲೆ ಹೆಣ್ಣಿಗೆ ತವ್ರ ಮನಿ ಅದ, ನೀನು ತವ್ರ ಮನಿಗೆ ಹೋಗಿ ಬಿಡು. ಕೃಷ್ಣ ಪರಮಾತ್ಮ ಭಗವಂತ ದಯಾಗನ ದಯಾ ಸಿಂಧು, ನೀನು ನಿನ್ನ ತವ್ರ ಮನಿಗೆ ಹೋಗಬೇಕು. ಎಲ್ಲಿ ಹೋಗಲಿ ನಿನ್ನಗಲಿ ಹೇಳಪ್ಪಿಯ ಎಲ್ಲಿ ಹೋಗಲಿ ನಿನ್ನಗಲಿ ಹಸಿಯನ್ನು ಕಾಣುವನೇನು ವಾಸನಂಗ ಸೇವಾನಂದ ಹಸಿಯನ್ನು
ತವರು ಮನೆಯಲ್ಲಿ ಇವರಿಗೆ ಆ ತವರು ಮನೆ ನನಗೆ ಸಣ್ಣವರಿದ್ದಾಗಿತ್ತು. ಎಂದ ಈ ಮಾಗಲಿ ಸೋತ್ರಣ ಎಂದು ನನ್ನ ಕೊಳ್ಳಿಗೆ ಬಂದು ಬಿದ್ದದ ಸ್ವಾಮಿ. ಅಂದಿಗೆ ನನಗೆ ತಂದೆ ಇಲ್ಲ, ನನಗ ತಾಯ ಇಲ್ಲ, ಬಂಧುವಿಲ್ಲ, ಬಳಗವಿಲ್ಲ. ಅಟ್ಟ ಐಶ್ವರ್ಯಂದ್ರ ನೀನು ಇಷ್ಟಕ್ಕೆ ನಿನ್ನ ಬಿಟ್ಟು ಹೋಗಿಬಿಡದ ನನ್ನ ಎಲ್ಲಿ ಹೋಗಲಿ. ಇಲ್ಲೇ ಮುಳುಗಿತ್ತಲ್ಲು ಹಡಗ, ಇಲ್ಲೇ ಮುಳುಗಿತ್ತಲ್ಲು, ಎಲ್ಲೇ ಮುಳುಗಿತ್ತಲ್ಲು ಹಡಗ, ಎಲ್ಲೇ ಮುಳುಗಿತ್ತೋ ಅಲ್ಲ. ಇಲ್ಲೇ ಮುಳುಗಿತಲ್ಲೋ ಹಡಗ, ಇಲ್ಲೇ ಮುಳುಗಿತೋ, ಇಲ್ಲೇ ಮುಳುಗಿತಲ್ಲೋ ಹಡಗ, ಇಲ್ಲೇ ಮುಳುಗಿತೋ. ಅಲ್ಲೇ ಎಲ್ಲಿ ನೋಡಿದರ ಭಗವಂತ ಕೃಷ್ಣ ಎಲ್ಲ ಮುಳುಗಿತ್ತು ಹಣಗ ಇಲ್ಲೇ ಮುಳುಗಿತ್ತು. ಅಲ್ಲಿ ಇಲ್ಲಿ ನೋಡಿದ್ರೆ ನನಗೆ ನೆಲೆಯಲ್ಲಿ ಹತ್ತಲಿಲ್ಲ. ನೆನೆ ಬಿಟ್ಟು ಹೋಗಿಬಿಡಲು ಎಲ್ಲಿ ಹೋಗ್ಲಿ? ಅಲ್ಲ ಹತ್ತತಿ ನೆಲೆ ಬಾಯಿಲೆ ಬ್ರಹ್ಮಜ್ಞಾನವ ಹೇಳ್ತಿ ಖರೆ, ಅಂತರಂಗ ಸುದ್ದಿಲ್ಲ, ಆತ್ಮ ಸುದ್ದಿಲ್ಲ, ಇಲ್ಲ ಭಕ್ತಿ ಮೊದಲೇ ಇಲ್ಲ. ಈ ಸದ್ಯ ನಿನ್ನಲ್ಲಿ ಯಾವಾಗ ಹುಟ್ಟ್ಯದಂದ್ರೆ ಕಾಮ್ಯ ಭಕ್ತಿ ಹುಟ್ಟ್ಯದ. ಅಂದ್ರೆ ನಾನು ನಾನು ಅನ್ನಂಥದ್ದು ನನಗೆ ಬೇಕಾಗಿದ್ದು ನಿಷ್ಕಾಮ್ಯ ಭಕ್ತಿ. ಅದು ನಿನ್ನಲ್ಲಿಲ್ಲ, ನಾ ಬರುವುದಿಲ್ಲ. ಪರಮಾತ್ಮ ನಾಮಸ್ಮರಣೆ ಮಾಡಿದ್ದು ಬಾಯಿ ಇದು ಅಲ್ಲ. ಮತ್ತ ನನ್ನಲ್ಲಿ ಭಕ್ತಿನೂ ಇಲ್ಲ. ಆ ಭಕ್ತಿ ನನ್ನಲ್ಲಿ ಇಲ್ಲ ಅನ್ನೋದು ನಿನಗೆ ಗೊತ್ತಾತು ಏನಿದ್ದು? ನನ್ನ ಆಗಬೇಕಾದ್ರೆ ನನ್ನಲ್ಲಿ ಭಕ್ತಿ ಹೇಳ್ತಿದ್ದಾದ್ಯೋ ಇನ್ನು ಹಂಗಾದೇನಿ? ಅಲ್ಲ ಆಶ್ರಿತ ಭಕ್ತಿ ಮಾಡ್ಲಿಕ್ಕೆ ತಯಾರಿ. ಭಕ್ತಿ ಐತಿ, ಭಕ್ತಿಯಲ್ಲಿ ಭೇದ ಆಗ್ಯದ. ಭಕ್ತಿ ಅದ, ಅದರಲ್ಲಿ ಭೇದ. ಹೌದು. ಯಾವ ಭೇದ? ಯಾವ ಭೇದ ಅಂದ್ರ ಭಕ್ತಿಯಲ್ಲಿ ಎರಡು ನಮೂನಿ ಇದಾವ. ಯಾವ? ಕಾಮ್ಯ ಭಕ್ತಿ, ನಿಷ್ಕಾಮ್ಯ ಭಕ್ತಿ. ಹೌದಿಲ್ಲ? ಹೌದಲ್ರಿ. ಕಾಮ್ಯ ಭಕ್ತಿ ಅಂದ್ರೆ ಏನು? ಏನು? ಯಾರಿಗ ಹೊಲ ಇರುದಿಲ್ಲ, ಮನಿ ಇರುದಿಲ್ಲ, ಹೆಂಡ್ರ ಮಕ್ಕಳು ತಮ್ಮ ಇಷ್ಟಾರ್ಥವನ್ನು ಬಯಸೋದಕ್ಕ ಕಾಮ್ಯ ಭಕ್ತಿ, ಕಾಮ್ಯ ಭಕ್ತಿ ಅಂತಾರ. ನನಗೆ ಬೇಕಾಗಿದ್ದು ಯಾವುದು? ನಿಷ್ಕಾಮ್ಯ ಭಕ್ತಿ. ಅಂದ್ರೆ ಇವು ಯಾವಕರ ಮೇಲೆ ಮನಸ್ಸಿಲ್ಲದೆ ಯಾರು ಪರಮಾತ್ಮನ ನಾಮಸ್ಮರಣೆ ಒಂದೇ ಸ್ವರದಿಂದ ಮಾಡ್ತಾರ ಅವ್ರ ಮನೆಯಾನ ಆಳಿನ ಆಳಾಗಿ ದುಡಿತೀನಿ ಅಂತ ಹೇಳಿನ ಅಂತ ಭಕ್ತಿ ನೀನಾದ್ರೂ ಮಾಡು. ನೀ ಖರೀದಿ ಬೇಡ, ನಾನೇ ಬರ್ತೀನಿ ನಿನ್ನ ಮಂದಿರ. ನನ್ನಲ್ಲಿ ಭಕ್ತಿ ಇಲ್ಲ. ಹೌದು. ಮತ್ತೆ ನನ್ನಲ್ಲಿ ಭಕ್ತಿ ಇರ್ಲಿಕ್ಕಂದ್ರ ನಾನೇನ ಹೆಂಡತಿ ಹಂಗಕ್ಕೀನಿ ಅಲ್ಲ ಹೇಳಿನಲ್ಲ, ಬರುವುದಿಲ್ಲ. ಪರಮಾತ್ಮ ಭಕ್ತಿ ಐತಿ ಇಲ್ಲ ಬೇಡ ಆಯ್ತೇನ? ಪರಮಾತ್ಮ ನನ್ನಲ್ಲಿ ಭಕ್ತಿ ಇಲ್ಲ, ನೀ ಬರಂಗಿಲ್ಲ ನೋಡು. ಮತ್ತೆ ನಿನ್ನ ನಂಬಿದವರು ಯಾರು ತೊಳಗ್ಯಾರು? ಅನೇಕ ಮಂದಿ ಆಗ್ಯಾರ. ಯಾರೇ? ಅನೇಕ ಮಂದಿ ಆಗ್ಯಾರ. ಸತ್ಯವಾದ ಅಲ್ಲ, ಪಂಚ ಪಾಂಡವರು ಎಂತವ್ರು ಅವರು ಅಂದ್ರೆ ಅವರು ನೋಡಾಕ್ ಹೆಂಗಿದ್ರ ಅಂದ್ರ ನೋಡಾಕ 5 ಮಂದಿ ಇದ್ರು ಕೂಡ ಅಂದ್ರ ಒಂದು ಸಕ್ರಿ ಮಿಠಾಯಿ ಬಂದಿ ಮಾಡಿರ್ತಾರ, ಹಲವಾರು ಗುಂಡಿ ಮಾಡಿರ್ತಾನ್ರಿ. ಅದ್ರಾಗ ತಿಂದು ನೋಡಿದ ಕ್ಷಣವೇ ರುಚಿ ಹ್ಯಾಂಗ್ ಒಂದಿರ್ತಾರ. ಅವ್ರು ನೋಡ್ಲಿಕ್ಕೆ 5 ಮಂದಿ ಇದ್ರು ಕೂಡ ಅವರಲ್ಲಿ ಭಕ್ತಿ ಮಾತ್ರ ಒಂದೇ ಅಂತ ಹೇಳ್ಬೇಕು. ಪಾಂಡವ್ರು ತಿನ್ನ ಭಕ್ತ. ಮೂರನೇದ ಯಾವ್ರಿ? ಅರ್ಜುನ. ಬಂದ ಕೃಷ್ಣ ಕೃಷ್ಣ ಅನ್ನೋದಲ್ಲಿದೆ. ಅವನು ರೋಮಾಂಚಗಳು ಮೈಲಿ ತಕ್ಕೋಸದ ಕೃಷ್ಣ 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 ಅಂತ ನಾಮಸ್ಮರಣೆ ಮಾಡ್ತಾ ಇದ್ದು. ಅಂತ ಅರ್ಜುನ ಕಿರೀಟ ರಣಭೂಮಿಯಲ್ಲಿ ಬಿದ್ದು ಹೊರಡತ್ತಾಳೆ. ಆಗ ಭಕ್ತ ಕೈ ಏನ್ ಮಾಡ್ತೀನಿ
ನಿಂತ್ಕೊಂಡು ನೋಡ್ತಿದ್ದೆ ಅದ್ರ ಬೀಳುದ ಆಗಲ್ಲ. ಕುರುಕ್ಷೇತ್ರದ ಹೋಗಿ ಧರ್ಮಕ್ಷೇತ್ರ ಆಗ್ಬೇಕಾಗಿತ್ತು. ಅಂದ್ರ ಅಲ್ಲಿ ಕುರುವಂಶವಾಗಿ ಧರ್ಮಕ್ಷೇತ್ರ ಆಗ್ಬೇಕಾಗಿತ್ತು. ಅದಕ್ಕೆ ಅರ್ಜುನನ ಕಿರೀಟ ಬೀಳ್ಬೇಕಾಗಿತ್ತು, ಬಿತ್ತು. ಕೃಷ್ಣ ಇದು ನೋಡ ಬಾಳ ಚಲೋ ಮಾತಾಡಿದೆ. ಈ ಮಾತು ಉತ್ತಮ ಮಾತಾಡ್ತ. ಯಾಕೆ ಅರ್ಜುನ ಅರ್ಜುನ 3 ಲೋಕದ ಗಂಡತೆ ಬಿರುದು ಪಡದ. ಅರ್ಜುನಂದ ಇನ್ನ ಪ್ರಾಣ ಹೋಗ್ಬೇಕಾಗಿತ್ತ. ಮಾನ್ ಹೋಗಿ ಭೂಮಿ ಮೇಲೆ ಇರುದಲ್ಲವ. ಏನ್ ಹೇಳ್ತೀನಿ ನೀನು? ಅವ್ನು ಉಳಿಸಿನಂತ ಹೇಳ್ತೀನಿ. ಇಷ್ಟೇ ಅಲ್ಲ, ಹನುಮಂತ ಯಾರು? ಹನುಮಂತ ನಿನ್ನ ಭಕ್ತ. ಹನುಮಂತ ರಾಮದ ತಿರುಗ್ತಿದ್ದ. ಎಲ್ಲಿದಾನು ನಿನ್ನ ರಾಮ? ಎಲ್ಲಿದಾನವ? ರಾಮ ಎಲ್ಲಿದಾನಂತ ನನ್ನ ಎಲ್ಲಿದಾನಂತ ಎದೆ ಹೇರಿ ತೋರಿಸಿದೀನಿ. ಅಂತ ಹನುಮಂತನ ಗುಡಿ ಊರ್ ಹೊರಟ ಕಟ್ಟಿಸಿದನು. ಗುಡಿ ಊರ್ ಹೊರಗ ಅವನು ಗುಡಿ ಕಟ್ಟಿಸಿ ಬಟ್ಟ ಬರ್ಬಾರ್ದು ನಿಲ್ಲಿಸಿಬಿಟ್ಟು ಚೋಟೆ ಅರಿವಿ ಕೊಡುದು ಈಗಿಲ್ಲ. ಏನು ಭಕ್ತರ ಕಾಯ್ತೇನೆ. ಅವನ ಮೋತಿ ಒಬ್ಬರ ತಿದ್ದದು ಗೊತ್ತಿಲ್ಲ ನಿನಗ. ನೋಡು, ಹನುಮಂತ ಏನೇನು ಕೇಳಲಿಲ್ಲವ. ಮತ್ತೇನು ಕೇಳಿದ್ರಿ? ಊರ್ ಹೊರಗೆ ಹಾಕದಂದ್ರ ಊರ್ ಕಾಯಕ ಬಂಟಾದ. ಇನ್ನ ಅವ ಅರವಿ ಕೇಳಾರ್ಕ ಅವನು ಶರೀರ ವಜ್ರ ಮಾಡಿ ಕೈ ಬಿಟ್ಟಿ ನೀನ ಏನ್ ಮಾಡ್ಬೇಕ? ಹೌದು ಭಗವಂತ, ಏನು ಚಪ್ಪವಾಗಿ ಮಾತಾಡ್ತ ಕೃಷ್ಣ. ದ್ರೌಪದಿ ಯಾರು? ದ್ರೌಪದಿನ ಕೂಡಿ ಸಭೆಯಲ್ಲಿ ಹೇಳ್ಕೊಂಬಂದ ದುಶ್ಯಾಸ. ಕೂಡಿ ಸಭೆಯಲ್ಲಿ ಹೇಳ್ಕೊಂಬಂದ ಸೀರೆ ಕಳೆದ ಮಾನಭಂಗ ಮಾಡಿದ್ರೆ ನಿಮ್ಮ ತಂಗಿಯನ್ನ. ನಿನ್ನ ತಂಗಿ ನಿನ್ನ ಕಾಪಾಡ್ತೀನಿ. ಈಗ ನನ್ನ ಕಾಪಾಡ್ತೀನಿ. ನೋಡು, ಹಾಗಲ್ಲ ಮತ್ರಿ ಅಹಂಕಾರ ಎಲ್ಲಿ ಬರ್ತಾರ ಅಲ್ಲಿ ನಾಶ ಆಗ್ಲಿಕ್ಕೆ ಬೇಕು. ಹೌದಲ್ರಿ? ಅಂದ್ರ ಕೌರವರು ಪಾಂಡವರಿಗೆ ಪಗಡಿ ಆಟ ನಡೆದಿತ್ತು. ನನ್ನ ಹೊಲ ನನ್ನ ಮನೆ ಅನ್ನೋ ಒಂದು ಅಮುತಲೆ ಮಾಡ್ಲಿಕ್ಕತ್ತಿದ್ರು. ನನ್ನ ನೆನಿಲಿಲ್ಲ. ಅವಾಗೆಲ್ಲ ರಾಜ್ಯ ಹೋಯ್ತು, ಎಲ್ಲ ಭೂಮಿ ಹೋಯ್ತು, ಎಲ್ಲಾನು ಎಲ್ಲ ಹೋಗ್ಯದ. ಅವಾಗ ಏನ್ ಮಾಡಿದ್ರು? ದ್ರೌಪದಿ ತಂದು ಪನ್ನಕ್ಕಿಟ್ರು. ಅವಾಗ ಸೋತ್ರು. ಆದ್ರ ಅಣ್ಣ ಕೃಷ್ಣ ಅಂತ ಅಂತಿದ್ಲು ಕರೆ ಬೈಲೆ. ಆದ್ರೂ ಅವಳಲ್ಲಿ ಸೂಕ್ಷ್ಮವಾಗಿ ಅಹಂಕಾರ ಇತ್ತು. ಏನಂತ್ರಿ? ಎಂತದ್ರಿ ಅದು? ಧರ್ಮರಾಜ ಧರ್ಮದಲ್ಲಿ ಶ್ರೇಷ್ಠ ಇದ್ದಾನ. ಭೀಮಸೇನ ಸಾವಿರಾನಿ ಶಕ್ತಿ ಉಳ್ಳಂತವ. ಆದ್ರೂ ಇದ್ದಾನ. ಅರ್ಜುನ 3 ಲೋಕಕ್ಕೆ ಗಂಡ ಅನ್ಸ್ಕೊಂಡವ. ನಕುಲ ಸಹದೇವ ತ್ರಿಕಾಲ ಜ್ಞಾನಿಗಳು. ಹಿಂದ ಆಗ್ಬೋದು ಮುಂದ ಆಗ್ಬೋದು ತಿಳಿ ಹೇಳವ್ರದಾರ. ಅವ್ರ 5 ಮಂದಿ ಪತಿಯರು ಇಂತ ಬಲಾಢ್ಯ ಅದಾರ. ನಾ ಸುದ್ದ ದ್ರೌಪದಿ ಅಂತ ಆಕೆ ನನ್ನ ಬಂದು ಇವ್ರಿಗೆ ಸಿರಿ ಸೆಳೆಯುವಂತ ಧೈರ್ಯ ಯಾರು ಅಂತೇಳಿ ಅವಳಲ್ಲಿ ಅಹಂಕಾರ. ಅವಾಗ ಏನಾಯ್ತ್ರಿ? ಅವ್ರು ಸೋತಾ ಬಿಟ್ಟಾರ. ನೀನ್ ಏನು ಮಾಡಲಿಲ್ಲ. ಅವಾಗ ದುಶ್ಯಾಸನ ಬಂದು ದ್ರೌಪದಿ ಸೀರೆ ಸೆಳಿಲಕತ್ತಿದ. ಅವಾಗ ಅಣ್ಣ ಕೃಷ್ಣ ಅಂತ ಕೂಗ್ತಿದ್ಲು. ಇದು ಸೂಕ್ಷ್ಮವಾಗಿ ಯಾಕಂದ್ರ ಅಣ್ಣ ಕೃಷ್ಣ ಅಂತ ಕೂಗ್ತಿದ್ಲು ಕರೆ. ಒಂದ್ ಕೈಲೇ ಸೀರೆ ಗಚ್ಚಾಗಿ ಹಿಡಿದಿದ್ಲು. ಯಾವಾಗ ನಿಷ್ಕಾಮೆಯಿಂದ ಅಣ್ಣ ಕೃಷ್ಣ ಮಾನನುನಿಂದ ಅಪಮಾನನುನಿಂದ ಅಂದಾಗ ಹರಿಲಾರಂತ ಕ್ಷಂಬರ ಕೊಟ್ಟು ಕಾಪಾಡಿ. ಯಾರಿಗೆ? ದ್ರೌಪದಿ. ದ್ರೌಪದಿ ಸೇರಿ ನೀವು ಕೊಟ್ಟವ್ರನ? ಹೌದು. ಮತ್ತ ದ್ರೌಪದಿ ಸೇರಿ ನೀವು ಕೊಟ್ಲಕ್ ನಾ ಹೇಳ್ತಾನ. ಅಲ್ಲ ಮತ್ತೆ ಯಾರು ಕೊಟ್ಟಾರಂತೀನಿ? ಕೃಷ್ಣ ಕಾರಣದ. ಯಾವ ಕಾರಣ? ಯಾವುದು? ದ್ರೌಪದಿ ನಾನು ತನ್ನ ಸಖಿಯರ ಕರೆದುಕೊಂಡು ನದಿಗೆ ನೀರು ತಲ್ಲಿಕ್ಕೆ ಹೋಗ್ತಿದ್ರು. ನೀರು ತಲ್ಲಿಕ್ಕೆ ಹೋದ ಸಮಯದಲ್ಲಿ ಒಂದ್ ದಿವ್ಸ ಏನಾಯ್ತು? ನದಿಯಲ್ಲಿ ದುರ್ವಾಸನ ಸ್ನಾನವನ್ನು ಮಾಡ್ತಾ ಇದ್ರು. ದುರ್ವಾಸನ ಸ್ನಾನವನ್ನು ಮಾಡುತ್ತಿರುವಾಗ ದ್ರೌಪದಿ ನೋಡಿಬಿಟ್ರು. ನೋಡುತ್ತಾಳ. ಅಂದಳಿಕೆ ಯಾರು ದೊಡ್ಡ ಮಹಾತ್ಮರಿದ್ದಾರ, ಇವರ ದರ್ಶನ ನಾನು ತಗೊಂಡು ಹೋದದವ್ರು ನನ್ನ ಜಲಮ ಪಾವನ ಆಗ್ತದ ಅಂತ ತಿಳಿದುಕೊಂಡು ಏನ್ ಮಾಡ್ಯಾಳು? ತನ್ನ ಸಖಿಯನ್ನ ಕರೆದುಕೊಂಡು ನದಿ ದಂಡೆ ನೆತ್ತಿ ಬಿಟ್ರು. ನೆತ್ತ ತಕ್ಷಣಕ್ಕೆ ದುರ್ವಾಸನ ಸ್ನಾನ ಮುಗಿತು. ಸ್ನಾನ ಮುಗಿಸ್ಕೊಂಡು ಹೊರಗೆ ಬರಬೇಕಂತ ತಿರುಗಿ ನೋಡ್ತಾರ. ನೋಡುದ್ರಲ್ಲಿ ಎಲ್ಲ ಹೆಣ್ಮಕ್ಳು ನದಿ ದಂಡೆಯಲ್ಲಿ ನಿಂತು ಬಿಟ್ಟಾರ. ನಿಂತ ತಕ್ಷಣಕ್ಕೆ ದುರ್ವಾಸನಿಗೆ ಹೇಳ್ತಾರ, ಅಮ್ಮ ಅಮ್ಮ ಯಾರಮ್ಮ ಇಲ್ಲಿ ಯಾಕೆ ನಿಂತಿರ್ಬೇ ನೀವು? ಏನು ಕೇಳ್ತಾರ? ಯಾಕೆ ನಿಂತಿರ್ಬೇಕ ಕೇಳಿದಾಗ ದ್ರೌಪದಿ ಹೇಳ್ತಾರ, ಸ್ವಾಮಿ ನಿಮ್ಮ ದರ್ಶನ ತಗೊಂಡು ಹೋಗ್ಬೇಕಂತ ನಾವ್ ಇಲ್ಲಿ ನಿಂತೆವು. ನೀವು ಹೊರಗೆ ಬರ್ಬೇಕು. ನಿಮ್ಮ ದರ್ಶನ ತಗೊಂಡು ನಾವು ಹೋಗಿ ಬಿಡ್ತಾ ಇದ್ದೇವು ಬರೀ ಅಂದಾಗ ದ್ರೌಪದಿ ಹೇಳ್ತಾರ ಅಕ್ಕಿಗೆ ಏನಂತ ಹೇಳ್ತಾರ, ಅಮ್ಮ ನಾನೆಲ್ಲ ಹೊರಗೆ ಬರ್ತಾ ಇದ್ದೀನಿ ಕರೆ ಆದ್ರ ಮಾಡುದು ಏನದ
ನನ್ನ ಕೈಪ ನೀರಲ್ಲಿ ಹೋಗಿಬಿಟ್ಟದ. ಈ ಸದ್ಯ ನಾ ದಿನಾಂತರ ಇದ್ದೇನೆ. ಸದ್ಯ ಬಟ್ಲೆ ಅದನ್ನ ನನಗ್ ಹೊರಗೆ ಬರುವಂತ ಪರಿಸ್ಥಿತಿ ನನ್ನಲ್ಲಿ ಇಲ್ಲಮ್ಮ ಅಂತ ಕೇಳಿದಾಗ ದ್ರೌಪದಿ ಏನಂತಾಳ, ಯಾವ್ದೊಂದು ವಿಚಾರ ಮಾಡಲಿಲ್ಲ. ಯಾವ್ದೊಂದು ವಿಚಾರ ಮಾಡದೆ ತಾಯೇನ್ ಉಟ್ಕೊಂಡು ಹೋಗಿಲ್ಲ. ಪಿತಾಂಬ್ರ ಸೆರಗವನ್ನ ಹರಿದು ನದಿಯಾಗಿ ಬಿಟ್ರು. ಅದನ್ನ ತಗೊಂಡು ಕೈಪ ಹಚ್ಕೊಂಡು ಹೊರಗೆ ಬರ್ತಾರ. ಹೊರಗೆ ಬಂದ ಕೂಡಲೇ ಎಲ್ಲ ಹೆಣ್ಣ ಮಕ್ಕಳು ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾರ. ದ್ರೌಪದಿ ಹೋಗಿ ನಮಸ್ಕಾರ ಮಾಡಿಳು. ಅಮ್ಮ ಅಂದ್ರೆ ಇವರು ಯಾರು? ದುರ್ವಾಸನಿಗಳು. ಅಮ್ಮ ಎಷ್ಟು ಸಣ್ಣವಳದಿ, ನಿನ್ನಲ್ಲಿ ಬುದ್ಧಿ ಎಷ್ಟು ವಜನ ಅದ ಅಂತಮ್ಮ. ಅಲ್ಲಿ ನನ್ನ ಮಾನ ಹೊಂಟದ. ನನ್ನ ಮಾನ ಹೊಂಟ ಸಮಯದಲ್ಲಿ ಯಾವಾಗ ನೀ ನನ್ನ ಮಾನ ಕಾಪಾಡಿ ಅಂದಾಗ ಒಂದಾನೊಂದು ಕಾಲಕ್ಕ ನಿನ್ನ ಮಾನ ಹೋಗುವ ಸಮಯದಲ್ಲಿ ಒಂದು ಎಲೆಗೆ ನಿನ್ನ ಕೋಟೆಳೆ ಆಗಿ ನಿನ್ನ ಮಾನ ಕಾಪಾಡ್ಲಮ್ಮ ಅಂತ ಆಶೀರ್ವಾದ ಮಾಡ್ಯಾರ. ಆಶೀರ್ವಾದ ಫಲ ತಟ್ಟೈತಿ. ನೀ ಸೀರೆ ಕೊಟ್ಟಿಲ್ಲ, ನಿಂದೇನಲ್ಲಿ ಕೆಲಸ ಇಲ್ಲ ನೋಡು. ಧ್ರುವಾಸ ಮುನಿಗಳ ಆಶೀರ್ವಾದ ಮಾಡ್ಯಾರ ಇಲ್ಲ ಅನ್ನಂಗಿಲ್ಲ ಹೆಂಗ್ರಿ. ಆದ್ರ ಮಾನ ಹೋಗುವಂತ ಪ್ರಸಂಗದಲ್ಲಿ ಬಂದು ಮಾನ ರಕ್ಷಣಾ ಮಾಡಿದವ್ ನಾನ. ಯಾರ್ರಿ? ಪರಮಾತ್ಮ. ಅವರು ನನ್ನವರು, ಇವರು ನನ್ನವರು ಅನ್ನೋ ಸುಳ್ಳು. ನೀ ಬರೋಂಗ ನೀ ಬಂದಿ, ನಾವ್ ಬರೋಂಗ ನಾವ್ ಬಂದೆವು. ಯಾರಿಗ ಯಾರ ಸಂಬಂಧ ಇಲ್ಲ ನೋಡ್ರಿ. ಈ ಗಾಡಿ ತೊಳಂಗ ಹೊಂಡುವ ಅದಿಲ್ಲ. ನಾವ್ ಎದಕ್ ಬಂದೇವಿ, ಎಂತ ಬಂದೇವಿ? ಪರಮಾತ್ಮ ಮಾಡ್ಬೇಕು ನೀನು. ಜಗಳಕ್ಕೆ ನಿಂತಿಯಪ್ಪ. ಅಲ್ಲ, ಬಂದು ಕೂಡಲೇ ಜಗಳಕ್ಕೆ ನಿಂತವ್ರ ನೀವು. ಜಗಳದವ್ರು ನಾವಲ್ರಿ. ವಿಚಾರ ಮಾಡ್ಬೇಕಾಗ್ತದ. ಪರಮಾತ್ಮ ಜಗಳದವ್ರು ನಾವಲ್ಲ, ಹೋರಾಟದವ್ರು ನಾವಲ್ಲ. ಕೃಷ್ಣ ಇಷ್ಟೇ ಅಲ್ಲ, ಅಭಿಮನ್ಯ ಅಭಿಮನ್ಯ ಚಕ್ರ ಬಿಂಬಿಕೋಟೆಯಲ್ಲಿ ಬರೀ ಹೋಲಿ ಕಟ್ಟ ಹಾಕಿ ತೋರ್ಸಿದಿ. ತಿರುಗಿ ಬರಾಕ್ ಹಾಗೆ ತೋರ್ಸಿಲ್ಲ. ಅವನ್ನ ಸಣ್ಣ ಖುಷಿಯಲ್ಲಿ ಕೊಂದು ಕೊಂಡುವಂತದ್ ನಿನಗೇನ್ ಮಾಡಿದ್ದಮ್ಮ? ಅಲ್ಲ, ಅಭಿಮನ್ಯಾಗ ಯಾಕೆ ಹಂಗ ಮಾಡಿದೆ ಅಂದ್ರ ನನ್ನ ತಂಗಿ ಕರ್ಕೊಂಡು ತವ್ರವನಿಗೆ ಬರ್ಲಾಕತ್ತಿದ್ದೆ. ಒಂದ್ ದಿನ ಬರುವಾಗ ಏನಾಯ್ತು? ಏನಾಯ್ತ್ರಿ? ನನ್ನ ತಂಗಿ ಯಾರು? ಯಾರು? ಸುಭದ್ರ. ಅವಳು ಕರ್ಕೊಂಡು ಬರುವ ಹೊತ್ತಿನಾಗ ಅಭಿಮಾನ್ಯ ಇನ್ನ ಅವಳು ಹೊಟ್ಟೆ ಆಗಿದ್ದ ಇದ್ದ. ಹೌದಿಲ್ಲ? ಕತ್ತಿ ಹೇಳ್ಕೊತ ಬರುವಾಗ ಆಕಿ ಏನಂದ್ಲು? ಚಕ್ರ ಬಿಂಬದ ಕೋಟಿ ಕತಿ ಹೇಳಂದ್ಲಕಿ. ಅವಾಗ ನಾ ಹೇಳ್ಕೊತ ಬರುವಾಗ ಏನಾಯ್ತು? ಏನಾಯ್ತ್ರಿ? ಆಕಿ ಹೂ ಹೂ ಅನ್ಕೋತ ನಿದ್ದೆ ಎತ್ತಿ ಬಿಡ್ತಕಿ. ನಿದ್ದೆ ಹತ್ತದಾಗ ಹೊಳ್ಳಿ ನೋಡ್ತೀನಿ, ಆಕಿಗಾರ ನಿದ್ದೆ ಎತ್ತದ ಹೊಟ್ಟೆ ಆಗಿನ ಕೂಸು ಹೂ ಹೂ ಅನ್ಲಕತ್ತಿತ್ತ. ಅವಾಗ ನಾ ಗಾಬರಿಯಾಗಿ ಯಾರಪ್ಪ ಹೇಳಿದೆ. ಯಾರು ಯಾಕಂತ ಕೇಳಿದಾಗ ಅದು ಏನಂತ ನೀ ಯಾರಂತ ನಾನು ಕೇಳ್ತದು ಪ್ರಶ್ನೆ ಮಾಡ್ತ್ರಿ. ಅವಾಗ ನಾ ಹೇಳ್ದೆ ನಾ ಕೃಷ್ಣ ದಿನಪ್ಪ ಅಂತ ಹೇಳ್ದೆ ನಾನು. ಅವಾಗ ಅದು ಏನ್ ಹೇಳ್ತು? ನಾ ಅಭಿಮನ್ಯ ದಿನಂತದು. ಅಂದ್ರ ಮುಂದೆ ನೀ ಬಂದ ಮೇಲೆ, ಹೊರ ಬಂದ ಮೇಲೆ ಏನ್ ಮಾಡ್ತಕ್ಕಂತ ಮದಿಯಪ್ಪ ಅಂತ ಕೇಳಿದೆ ನಾನು. ಅವಾಗ ಅದು ಏನಂತು? ನೀ ಏನ್ ಮಾಡಿ ಅಂತದ ನನಗ. ಅವಾಗ ನಾ ಹೇಳ್ದೆ ಎಷ್ಟೋ ಸತ್ಕಾರಗಳು ಮಾಡೀನಿ, ಎಷ್ಟೋ ದುಸ್ರನ್ನು ಹೊಡೆದಿದ್ದೇನೆ. ಅದಕ್ಕ ಅಧರ್ಮದಿಂತ್ರ ನಡೆದ ನನಗ್ ಮಾವು ಕೌಸನ್ ಸಹಿತ ಕೊಲ್ಲಿನ ಅಂತ ಹೇಳಿದೆ ನಾನು. ಅವಾಗ ಅದ ಏನಂತು? ನಾನು ಬಂದು ನನ್ನ ಮಾವನು ಕೊಲ್ತೀನಂತದು. ನೀ ಏನು ಮಾಡಿ ಅದೇ ಕೆಲಸಕ್ಕೆ ನಾನು ಬರೋದನ್ನ. ಅದಕ್ಕ ಅವ ಯಾರು ಮುಂದ್ ಬಂದು ಏನ್ ಅಕ್ಕನ ಅದು ಯಾರಿಗ ಅಪರಾಧ ಅಕ್ಕದ ನೋಡು. ಅವ್ರು ನಮ್ಮವ್ರಾಗ್ಲಿ ಮತ್ತೊಬ್ಬರಾಗ್ಲಿ ನಿಮ್ಮ ತಂಗಿ ಮಗ ರಾಜ್ಯ ಆದ್ರೆ ಅಧರ್ಮಲಿಂತ್ರ ರಾಜ್ಯ ಆಳಿದ್ರೆ ಅದು ಯೋಗ್ಯ ಅಲ್ಲ. ಆಗಲಿಲ್ಲ. ಅದಕ್ಕಾಗಿ ಏನ್ ಮಾಡಿದೆ? ನನ್ನ ತಂಗಿಗೆ ಅರಿಯದೆ ಚಕ್ರ ತೊಳೆದು ನೀರ್ ಕುಡಿಸ್ಬಿಟ್ಟೆ. ಅಂದ್ರ ಅವನ್ ಅವಯವಗಳೆಲ್ಲ ನಿಂತು ಹೋಗ್ಬಿಟ್ಟು. ಅಂದ್ರ ಅವ ಎಷ್ಟೋ ಕೈ ಇದ್ದು, ಎಷ್ಟೋ ಕಾಲಿದ್ದು, ಎಷ್ಟೋ ಕಣ್ಣಿದ್ದು ಅವಂಗ. ಅಂದ್ರ ಒಂದು ಸಾಮಾನ್ಯ ಅಭಿಮಾನಿ ಆಗಿ ಹುಟ್ಟಿದವ. ನಾ ಎಲ್ಲ ಅವ್ನು ಕೊಲ್ಲಿನಿ ಸ್ವಾಮಿ. ಅಕಸ್ಮಾತ್ ಅವ್ ತಿರುಗಿ ಬಂದಿದ್ರೆ ನೀವು ಉಳ್ತಿರಕಿಲ್ಲ ಅವ್ನ ಕೈಯಾಗ. ನೀನ ಕತ್ತ ಮಾಡಕ್ ಅವನ ಅವತಾರ ಹುಟ್ಟಿತ್ತ ನೋಡು. ಅವಂಗಂದಿ ಪ್ರಾಣ ಓಡಿಸಿದವ್ ನಿನ್ನ ತಟ್ಟುಕ್ಕನೆ ಯಾರಿಲ್ಲ. ಆಗಲ್ಲ. ನೀ ಜಗತ್ತಂತ ಪರಮಾತ್ಮ ಅದನ್ನಂತ ತಿಳ್ಕೊಂಡಿ ಕರೆ, ನಿನ್ನ ತುಕ್ಕನೆ ಯಾರಿಲ್ಲ. ಹಾಗಲ್ಲ, ಅಧರ್ಮ ಎಲ್ಲೇ ನಡೆದ್ರು ಅದು ನಾಶ ಮಾಡಮ್ನ ನಾನು. ಕೃಷ್ಣ ಅಷ್ಟೇ ಅಲ್ಲ, ಆರು ನಿನ್ನ ನಂಬಿದ್ರ ಭಗವಂತ, ಯಾರು ನಿನ್ನ ನಂಬ್ಯಾರು? ಏನಾಯ್ತು? ನಿನ್ನ ನಂಬಿದಾರ ಕೂಳು ಕೂಳು ನೀರು ನೀರಂದ ಪ್ರಾಣ ಬಿಟ್ರ ಕೃಷ್ಣ. ಯಾರು ಆಗಿಲ್ಲ. ಮಾತಾಡ್ತೀನಿ. ಆರು ಬದುಕಿದರ ಹರಿ ನಿನ್ನನು ನಂಬಿ, ಆರು ಬದುಕಿದರ ಹರಿ
ಉಣಸಲು ಬಂದ ಹೋದನೇನು ಪಂದ್ಯ ಕರಗುವುದಾಸರ ಕೈಯಲ ಕಪವನಿ ಕೊಟ್ಟೆ ಕಪವನಿ ಕೊಟ್ಟೆ ಕೌರವ್ರ ಪಾಂಡವ್ರ ಅಂತಂಬ್ರ ನ್ಯಾಯ ಇತ್ತು ಏನಂತ ನ್ಯಾಯ ಇತ್ತು ಯಾರಂತಂಬ್ರೊಳಗ ನ್ಯಾಯ ಇರುದಲ್ರಿ ಎಲ್ಲಾರೊಳಗ ನ್ಯಾಯ ಇರುದ ಹಂಗ ಅವ್ರಲ್ಲಿ ಇತ್ತ ಏನಂದಿತ್ತು ಆ ರಾಜ ನನ್ನಂತೆ ಆಗ್ಬೇಕು ಈ ರಾಜ ನನ್ನಂತೆ ಆಗ್ಬೇಕಂತ ಅವ್ರೊಳ ಜಗಳಿದ್ದಾಗ ಒಬ್ಬ ಅದಿತಿ ಅಂದ್ರೆ ಏನು ಒಬ್ಬ ಹಿರಿಯ ಮನುಷ್ಯ ಹೋಗಿ 4 ಮಾತು ಕೌರವ್ರಿಗೆ ಹೇಳಿ ಸಮಾಧಾನ ಮಾಡ್ಲಿಲ್ಲ 4 ಮಾತ ಪಾಂಡವ್ರಿಗೆ ಸಮಾಧಾನ ಮಾಡ್ಲಿಲ್ಲ ಅವ್ರೊಳಗ ಜಗಳ ಹಚ್ಚಿ ಬಂದವ್ ನೀ ಶಕುನಿ ನೆಬಸ್ ಕುಸಿದ್ ಕಟ್ಟಿ ಹಾಕಲ್ಲಿ ನೀ ಏನ್ ಸುಖ ಅದೀಪ ಏನ್ ಮಾಡಿದ್ ನೀನು ಅಲ್ಲ ನೀವ್ ಮಾತಾಡು ಮಾತು ಕರೆ ಅದ ಆದ್ರ ತಿಳ್ಕೊಂಡಿದ್ದ ತಪ್ಪಾಗ್ಯದ ಏನಾಗೈತ್ರಿ ನೋಡು ನಾನು ಎಲ್ಲಿ ಅಧರ್ಮಲಿಂತ್ರ ರಾಜ್ಯ ಆಳ್ತಾರ ಅದನ್ನ ಬಿಡಂಗಿಲ್ಲ ಅಂತ ಹೇಳಿನಿ ಧರ್ಮದಿಂದ ಕೌರವ್ರು ಆಳಲಿಲ್ಲ ಅದಕ್ಕೆ ಅವ್ರ ನಾಶ ಆಯ್ತು ಮುಂದೆ ಪಾಂಡವ್ರು ಹೇಳ್ಬೇಕಾಯ್ತು ಪರಮಾತ್ಮ ಅಂತ ಬೀಜನ ಬಿತ್ತೀನಿ ಭೂಮಿ ಮೇಲೆ ನೀನು ಬೀಜಗಳು ಹಾಕ್ತಾವ ಅಂತ ಬೀಜ ಎಲ್ಲ ಬಿತ್ತಿ ಜಗತ್ತಿನ ಮೇಲೆ ಉತ್ಪತ್ತಿ ಆಗಿಬಿಟ್ಟಾವ ಯಾರಿಗೆ ಹಾಸ್ಕೊತಾವ ಯಾರಿಗೆ ಹಾಸ್ಕೊಳಂಗಿಲ್ಲ ಅಂತ ಬೀಜಗಳು ನಾವು ನಿನ್ನ ಏನಿಲ್ಲ ಅವು ತಾವೇ ಬಂದವು ತಾವೇ ಹೋಗ್ತಾವ ನಾವ್ ನಾಶ ಮಾಡೋರು ಅಷ್ಟ ಇಷ್ಟೇ ಅಲ್ಲ ಬಾಲ್ಯದಲ್ಲಿ ಗೋಕುಲದಿ ಹಾದು ಮಸರನ್ನು ಪದ್ವಾಲಯವ ಪಕ್ಕು ಅವಲಯನ ತಗ್ಗಿಸುವ ಕಾಮಧೇನುಗಳನ್ನು ಮಾಡಿ ಶಕಟನ ಎಡಗಾಲಿನ ಹೊರಸಿ ಬಕಾಸುರ ಮೂಲ ಛೇದನವ ಮಾಡಿ ಬಳಲಿ ಬಂದಿಯಲ್ಲೋ ಕೃಷ್ಣ ಅಲ್ಲಿ ಬಳಲಿ ಬಂದಿಯಲ್ಲೋ ಬಳಲಿ ಭಗವಂತ ನನ್ನ ಕೂಡ ಜಗಳ ಬೇಕಾಗಿಲ್ಲ ನ್ಯಾಯ ಬೇಕಾಗಿಲ್ಲ ನಾ ಎದಕ್ಕೆ ಬಂದನು ಎದಕ್ಕಿಲ್ಲ ನಾನು ನಿನ್ನ ಎರಡು ಪ್ರಶ್ನೆ ಏನ ನೋಡು ನೀ ನನ್ನಲ್ಲಿ ಬರ್ಬೇಕಾದ್ರ ಒಂದು ಆಸೆ ಇಟ್ಕೊಂಡು ಬಂದಿ ಏನ್ ಆಸೆ ಇಟ್ಕೊಂಡು ಬಂದಿ ಹೇಳಿ ಅದನ್ನ ಬಿಟ್ಟು ಬಿಟ್ಟು ಸುಳ್ಳೆ ನಾನು ಕೂಡ ವಾದ ಮಾಡ್ಲಿಕ್ಕೆ ಏನು ವಾದ ಮಾಡೋದು ಬೇಕಾಗಿಲ್ಲ ಯಾಡ ಮಾತೇನು ಯಾಡ ಮಾತು ಏನು ಹೇಳ್ಬಿಟ್ಟಿಲ್ಲ ಸರಳ ಹೂ ಕೊಡ್ಬೇಕು ಒಂದು ಇಲ್ಲ ನೀ ಬರ್ಬೇಕು ಒಂದು ಎಡ ಮಾತು ನಮ್ಮ ಜಗಳ ಬೇಕಾಗಿಲ್ಲ ಜಗಳ ಅವ್ರು ನಾವು ಅಲ್ಲ ನಾವು ರಗಡ ಕಾಲ ಗಿದ್ದ ಮಾಡಿದ ಮಂದಿ ನೀವು ಹೀಗೆಲ್ಲ ಸೋಮನ ಮಾಡೋದೇನು ನಿನಗೆ ಒಂದು ಹೂ ಹೌದಲ್ಲ ಒಂದ್ ಯಾಕ 10 ಹೂವ ತಂದು ಕೊಡ್ತೀನಿ ಇದು ಅಲ್ಲದೆ ಆ ರಕ್ಷಣೆ ತಂದು ನಿಮ್ಮ ಮನೆ ಮುಂದೆ ಹಚ್ಚಿ ಬಿಡ್ತೀನಿ ಸಾಕು ದೋತೆ ಮಾತು ಕೇಳೇನು ಏನಂದ್ರು ನಾಡು ಬೇಡಿದು ಒಂದು ಹೂವ ಹೌದು ಪರಮಾತ್ಮ ನನಗ 10 ತಂದು ಕೊಡ್ತಾನಂದ್ರು 10 ಹೌದು ಬೇಸಿ ಆತಲ್ಲ ಯಾಕ ನಿನಗ್ 1 ಆತು ನನಗ್ 9 ಅದು ನೀ ಎಲ್ಲಿ ಇಟ್ಕೋತಿ ನಾ ಜಾಗ ಇದ್ದಲ್ಲಿ ಇಡುದ ಬಿಡುದೇ ಇಲ್ಲ ಜಾಗ ಇದ್ದಲ್ಲಿ ಇರ್ಲಿಲ್ಲ ಅಂದ್ರ ಜಾಗ ಎಲ್ಲಿ ಇನ್ನೊಂದ್ ಏನ ಹೇಳಿದ್ರಲ್ಲ ಇಷ್ಟೆಲ್ಲ ಪಾರಿಜಾತ ಗಿಡ ತಂದ ಬಾಗಿಲು ಮನಸ್ತಾರಂತ ಮತ್ತ ಪಾರಿಜಾತ ಗಿಡ ತಂದ ಆ ಬಾಗಿಲು ಮುಂದೆ ಹಚ್ಚಿಂದಂದ್ರ ಮತ್ ನಾವು ಹಾದಾಡೋದು ಎಲ್ಲಿ ಬೆನ್ಗೋಡಿನೇ ಹೊಡಿದ ಹಾಗಿಲ್ಲಲ್ಲ ಹೊದಕ್ ಸೈಡ್ ಹಚ್ತಾರ ಎಡಕರ ಬಲ್ಕರ ಹಚ್ತಾರು ಹಚ್ತಾರ ಬಿಡು ಎಡಕರ ಬಲಕರ ಹಚ್ಚಾರು ಮತ್ತ ಅದಕ್ಕ ನೀರ್ ಹೊತ್ತು ನಾನು ಸಾಯ್ಲಿಕ್ಕೆ ಬೇಕು ಬೇಡವ ಹೋಗ್ಲಿ ಬಿಡ್ರಿ ನೀರ್ ಹೊರ್ತೀನು ಮತ್ತ ಅದು ಗಿಡ ಚಿಗುತ್ತು ಹೂವು ಬೇಸಿ ಹೌದಮ್ಮ ಮತ್ತ ಅದು ಗಿಡ ಮುದುಕಿ ಆಗಿತ್ತು ಹೂವು ಆಗ್ಲಿಲ್ಲ ಅಂದ್ರ ಅದು ನೀನು ಮಾಡುದ ಏನ್ ಮಾಡ್ಲಿಕ್ಕೆ ಬರ್ತದ ಏನು ಮಾಡ್ಲಿಕ್ಕೆ ಬರುದಿಲ್ಲ ಬರಂಗಿಲ್ಲ ಒಂದು ವೇಳೆ ಹೂವು ಆಗ್ಯದಂತ ತಿಳ್ಕೊಂಡ ಒಂದು ದೊಡ್ಡ ಗಾಳಿ ಬಿಟ್ಟು ಆ ಎಲ್ಲಾ ಹೂವು ಹೂವಾರ ಮುಂದೆ ಹೋಗಿ ಬಿದ್ದು ಅಂದ್ರ ಮತ್ತ ನಮಗ್ ಏನ್ ಲಾಭ ನೀರ್ ಹಾಕಿ ಆಕೇನ್ ಕೊಡ್ತಾಳ ನಮ್ಗ ಇಲ್ಲ ಮತ್ತ ಬೇಡವಾ ನಮಗ ಪಾರಿಜಾತ ವೃಕ್ಷನೂ ಬೇಡ ಹೂವನು ಬೇಡ ಅದು ಬೇಡ ಹಂಗೆ ಒಂದು ಕೊಡುವಂಗ ವಚನ ತಗೊಂಡ್ರು ವಚನ ತಗೊಂಡ್ರ ಒಂದು ಕಾಗದ
ಮಾಡಿಸಿದಂಗ ಮಾತು ತಪ್ಪಾಗುದಿಲ್ಲ ಏನು ತಪ್ಪ ಇಟ್ಟು ಉಪ್ಪ ಅದಕ್ಕೆ ಇಲ್ಲಿಗೆ ಬಂದೀವಿ ನಾವು ಈಗ ಹಾ. ನಡಿ ನಡಿ ಬರ್ರಿ ಸ್ವಾಮಿ ಪರಮಾತ್ಮ ಹಾ ನನಗೆ ಹತ್ತು ಬೇಕಾಗಿಲ್ಲ ಬ್ಯಾಡ ಬಿಟ್ಟು ಬಿಡ್ರಿ ಪಾದೆತ್ತು ಗಿಡ ನನಗೆ ಬೇಕಾಗಿಲ್ಲ ಬಿಟ್ಟ ಬಿಡ್ರಿ ಅಂತೀನಿ ನಾನು ಕೃಷ್ಣ ಹಾ ನೀನು ನನಗೆ ತಂದು ಕೊಡ್ತೀನಿ ಹಂಗ ನನಗೆ ವಚನ ಕೊಟ್ಟು ಹೇಳ್ಬೇಕು ಅಂದ್ರೆ ಭರವಸೆ ಇಲ್ಲ ಭರವಸೆ ರೀ ಹಾ ಆದ್ರೆ ಅವ್ರ ಮನುಷ್ಯನ ಸಂತೋಷ ನನ್ನ ಮನಸ್ಸಿನ ಆನಂದವೇ ಖಚಿತವಾದರೆ ಎನ್ನ ವಚನವನಂಬೆ ಖಚಿತವಾದರೆ ಎನ್ನ ವಚನವನಂಬೆ ಖಚಿತವಾದರೆ ಎನ್ನ ವಚನವನಂಬೆ ಖಚಿತವಾದರೆ ಎನ್ನ ವಚನವನಂಬೆ ಖಚಿತವಾದರೆ ಎನ್ನ ರಚನೆಯ ಮಾತಲ್ಲ ರಚಿಸಿದ ನೊಂದೆ ರಚನೆಯ ರಚನೆಯ ಮಾತಲ್ಲ ರಚಿಸಿದ ರಚನೆಯ ಮಾತಲ್ಲ ರಚಿಸಿದ ಖಚಿತವಾದರೆ ಎನ್ನ ವಚನವು ನಂಬೆ ಖಚಿತವಾದರೆ ಎನ್ನ ನೋಡುವಮ್ಮೆ ವಚನ ಕೊಟ್ಟು ಹೇಳ್ತಾ ಇದ್ದೇನೆ ನಿನಗೊಂದು ಹೂವ ತಂದು ಕೊಡ್ತೀನಿ ಏ ಧೋತೆ ಅಲ್ರಿ ಇದು ಹಿಂದೆ ಉಳಿಯನ್ ಮಾಡ್ಲೇನ ಹೆಂಗ್ ಮಾಡ್ತೀನಿ ನೀನು ಇಲ್ಲಿ ಮ್ಯಾಗ ಒಂದು ಮಳಿ ಬೆಳಿತೀನಿ ಹಾ, ಹಾ. ಇದಕ್ಕೊಂದು ರಿವಿಟ್ ಹಚ್ಚಿಬಿಡು ಧೋತೆ ಯಾಕ್ರೆ ಪರಮಾತ್ಮನ ವಚನ ಕೊಟ್ರು ಹಚ್ಚಿನ ಕೊಟ್ಟಿರಲ್ರಿ ಇನ್ನು ಮೇಲೆ ನನ್ನ ಮುಂದೆ ಯಾರು ಇಲ್ಲ ಇಲ್ಲ ಮುಂದೆ ಯಾರದಾರ ನೋಡಿ ಎಲ್ಲಾರು ಎದ್ದು ಹೋಗ್ಯಾರ ಹೋಗ್ಲಿ ಬಿಡ್ರಿ ಆ ಮಾತು ಮರ್ತೇನು ಆ, ಈಗ ವಚನ ಕೊಟ್ಟಾರಂದ್ರ ಹೂ ನಮ್ಮ ಹತ್ರ ತಿಳಿದು ಮಾತಾಡೋಣ ಉಳಿದು ಮಾತಾಡ್ಬೇಕು ನಾವು ಹೌದೌದು. ಇಲ್ಲ ಹೌದೌದು. ಮತ್ತ ಅವ್ವ ನಾರದ್ರ ಏನ್ ಹೇಳ್ಯಾರ ಧೋತೆ ಹೂ ಎಲ್ಲಿರ್ತದ ಅಲ್ಲಿ ಪರಮಾತ್ಮ ಬರ್ತತೆ ಹೌದು ಇನ್ನು ಆ ಮೇಲೆ 16,000 ಗೋಪಿಕಾ ಸ್ತ್ರೀಯರು 16,000 ಗೋಪಿಕಾಸ್ತ್ರೀಯರ ಆ, ಉಳಿದು 7 ಮಂದಿ ಪಟ್ಟದರ್ಶಿಯಾರ ಎಲ್ಲರೂ ನೀ ಹೇಳ್ದಂಗೆ ಕೇಳ ಹೇಳಬೇಕ ಹಾ. ಇವ್ರ ಸತ್ಯ ಕೂಡದ್ರ ಕೂಡಬೇಕು ಹೇಳಂದ್ರ ಹೇಳಬೇಕು ಹೋಗಂದ್ರ ಹೋಗ್ಬೇಕು ಬಾ ಅಂದ್ರ ಬರಬೇಕು ಹೌದಲ್ಲ ಏನು ನಸೀಬವ ನನ್ನ ನಸೀಬ ನೋಡು ಆ. ಶುಭಸ್ಯ ಶೀಘ್ರಂ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ತಡ ಮಾಡಬಾರ್ದು ಮಾಡಬಾರ್ದಮ್ಮ ಕೆಟ್ಟ ಕೆಲಸ ತಡ ಅಲ್ಲಿ ಬೇಡ ಕೆಟ್ಟ ಹೋಗಲಿ ಹೌದು ಇಸ್ಕೊಂಡೋಗ್ಬಿಡು ನೀ ನಡಿ ನಡಿ ಬರ್ರಿ ಬರ್ರಿ ಈಗ ವಚನ ಕೊಟ್ಟನ ಸ್ವಾಮಿ ಪರಮಾತ್ಮ ಹೇಳು ಮಮ್ಮಿ ವಚನ ಕೊಟ್ಟ ಪ್ರಕಾರ ಹಾ ಹೂ ನನಗೆ ಕೊಟ್ಟು ಬೇಕು ನಾನು ಮನೆಗೆ ಹೋಗ್ತಿದ್ದೀನಿ ಅದು ಸರ್ಕಾರ ಹೂ ರೀ ಯಾಕತ್ತಾರ ವಚನ ಕೊಟ್ಟ ಸರ್ಕಾರ ಹೂ ಜಂಪರ ನೋಡವ ಹೆಂಗ್ ಮಾತಾಡ್ತಾನೆ ಏನಾಗ ಅಲ್ಲ ಅಲ್ಲ ಮಮ್ಮಿ ಹೂ ಬೇಕಂದಿ ಹೂನು ಕೊಡ್ತೀನಿ ಅಂದಿನಿ ಹಾ ಹಾ ಮನಸ್ಸಿನ ಆನಂದಕ್ಕಾಗಿ ವಚನ ಬೇಕಂದಿ ವಚನನು ಕೊಟ್ಟಿನಿಲ್ಲ ಹಾ ಹಾ ಏ ವಚನ ಕೊಟ್ಟ ಪ್ರಕಾರ ಈಗ ಹೂ ಆದ್ರೆ ವಚನ ಕೊಟ್ಟ ಮೇಲೆ ಹೂ ಕೊಟ್ಟೆ ಕೊಡ್ತೀನಿ ಅಟ್ಯಾಕ್ ಗಡಬಡ ಮಾಡಕತ್ತೀರಿ ಸ್ವಾಮಿ ನಾನು ಮಂದಿರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಬಾಳ ಕೆಲಸ ಅದಾವ್ರಿ ಮುಂದ ಹೂ ನಮ್ಮ ಕೈಯಾಗ ಬಂದಿಂದ ಅಂದ್ರೆ ಈ ಸತ್ಯಕಾಲದಲ್ಲಿ ಯಾವ ಹೂನು ಇಲ್ಲ ಇಲ್ಲ ಅನಾಯಾಸವಾಗಿ ನಾನು ಇಂದ್ರ ಲೋಕಕ್ಕೆ ಹೋದಾಗ ನಿನಗೊಂದು ಪಾರ್ಜೆಟ್ ಹೂವ ತರ್ತೀನಿ ಆಯ್ತಲ್ಲೋ ಛೇ, 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 ನಾನು ಅಲ್ಲಿದೆ ಬಿಡಿಲ್ಲ ಅಂತರ್ಲೋಕದ ಯಾವುದೇ ಪುಷ್ಪ ಬೇಡಿಲ್ಲ ನಾನು ಇನ್ನು ಪಕ್ಕದಲ್ಲಿ ಬಿಡಿಲ್ಲ ನಿಮ್ಮ ಹತ್ರ ಇದ್ದದ್ದು ಅಲ್ಲ ನನ್ನ ಹತ್ರ ಯಾವ ಹೂ ಇಲ್ಲಲ್ಲ ನಿನ್ನ ಹತ್ರ ಅಂದ್ರೆ ನನ್ನ ಹತ್ರ ಅಲ್ಲ ಕಲ್ಲಿದು ಕಲ್ಲಿದು ಯಾವಾಗ ಆ ಕಲ್ಲಿನಲ್ಲಿ
ಸಿಗುದಿಲ್ಲ. ಯಾಕೆ ಸಿಗುದಿಲ್ಲ? ಪರಮಾತ್ಮ ಅಲ್ಲ ಅಂದ್ರ ಆಲ್ರೆಡಿ ಸದ್ದ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದಾಗ್ಯದ. ಆದ ಕಾರಣ ಅದನ್ನ ಬಿಟ್ಟು ಬೇರೆ ತಂದು ಕೊಡ್ತೀನಿ ತಗೋರಿ. ಪರಮಾತ್ಮ ರುಕ್ಮಿಣಿ ಯಾರು? ರುಕ್ಮಿಣಿ ಅಕ್ಕ. ಹೌದು. ಆಕೆ ಇಲ್ಲಿವರೆಗೆ ಹೋಗ್ತಾ ನನ್ನ ಸಂತೋಷ ಐತಿ. ಹೌದು. ಇನ್ನೊಂದಿಷ್ಟು ನಾಡ್ತನಕ್ಕೆ ಸಂತೋಷ ಇಲ್ಲ. ಅಂದ್ರ ನೋಡು, ಆ ಹೂವ ನಿನಗೆ ಸಿಗುದಿಲ್ಲ. ಯಾಕೆ ಸಿಗಂಗಿಲ್ಲ? ಯಾಕೆ ಸಿಗುದಿಲ್ಲ ಅಂದ್ರೆ ಮಾತಾಡಿದರೆ ಹೋಯ್ತು, ಮುತ್ತೊಡೆದರೆ ಹೋಯ್ತು. ಬಂಗಾರ ಶಸ್ತ್ರ ಚೆನ್ನಾಗ್ಯದಂತೇಳಿ ಇರ್ಕೊಳಕ್ ಬರಂಗಿಲ್ಲ. ಕಳ್ಳ ಹರ್ಕೊಂಡ್ ಹೋಗ್ತಾವು. ಮನ್ಯಾನ ದೀಪ ಬಹಳ ಸುಂದರವಾಗಿ ಕಾಣ್ತೈತಿ, ಮುದ್ದು ಕೊಡಕ್ ಬರೋದಿಲ್ಲ. ಮುತ್ತು ಕೊಡಕ್ ಹೋಗ್ತಾವು. ಅದಕ್ಕ ಆ ಹೂ ನಿಮಗ್ ಸಿಗುದಿಲ್ಲ ಅಂದ್ರೆ ಬಿಟ್ಟು ಬೇರೆದ್ ಕೇಳ್ರಿ. ಹೂ ಕೊಡಂಗಿಲ್ಲ. ಇನ್ನೇ ವಚನ ಕೊಟ್ಟಾರಲ್ಲ, ಅಲ್ಲ ಅದೇ ಹೂವನ್ನೇ ಕೊಡ್ತೀನಿ ಅಂತ ಏನು ವಚನ ಕೊಟ್ಟಿನಿ. ಮತ್ತೆ ಇಂದ್ರ ಲೋಕದಲ್ಲಿ ತಂದು ಕೊಡ್ತೀನಿ ಅಂತ ವಚನ ಕೊಟ್ಟಿರಿ. ಅದ್ರ ಖರ್ಚು ಯಾರಿಗೆ ಅದ? ನಮಗ ನೀವ್ ಕೇಳಿ ತಗೋಬೇಕಾಗಿತ್ತು. ಮತ್ತೆ ಕೊಡವನಿ ಹೇಳ್ಕೊಡ್ಬೇಕ. ಅಲ್ಲ ನಾ ಹೂವ ಕೊಡ್ತೀನಿ ಅಂತ ಹೇಳಿನಿ. ಜಗಳ ಬೇಕಾಗಿಲ್ರಿ. ಏನ್ ಹೂ ಕೊಡ್ತೀಯ ನೀ ಬರ್ತೀವ? ನೋಡು, ಹಿಂಗ್ ಹಠದಿಂದ ಕರೆದಂದ್ರ ನಾನು ಬರಂಗಿಲ್ಲ, ಹೂಳು ಕೊಡಂಗಿಲ್ಲ. ಹೂ ಕೊಡಂಗಿಲ್ಲ. ನೀನು? ನಾನು ಬರಂಗಿಲ್ಲ. ಹೂ ಕೊಡಂಗಿಲ್ಲ ಭಾಮೆ. ನಾನು ಬರಂಗಿಲ್ಲ ಅಂದ್ರೆ ಇವತ್ತು ನಿನ್ನ ಬಿಟ್ಟು ಹೋಗಂಗಿಲ್ಲ. ನೆನ್ನಿದ ಕಟ್ಟು ಹೊತ್ತಿರ್ತಾನ, ಬಿಡಂಗಿಲ್ಲ. ಸರಳ ನನ್ ಕೂಡ ಬರುದಿನಿ. ಇಲ್ಲ ನೋಡ, ಸೆರಗಿನ ಕಟ್ಟಿದ ಹೋಗಕ್ಕೆ ನಾನು ನಿನ್ನ ಸುಮ್ಮನೆ ಬರೋದು. ಅಲ್ಲ ಎಲ್ಲಿ ಕಟ್ಟೋರು ನೀವು? ನಾನು ಎದುರಿಗೆ ನಿಂತೀನಿ. ಶಪಥ ಮಾಡ್ಬಿಡ್ರಿ. ಬೇಡ ಬೇಡ, ಹತ್ತು ಬೇಕಾಗಿಲ್ಲ, ನೀನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಏನಂತೂ ಬೇಕಾಗಿಲ್ಲ. ನಾನಾಗಿ ಬರುವಾಗ ಇನ್ನ ಮೇಲೆ ನಿನ್ನ ಕಲ್ಲಿನಂತ ಮನಸ್ಸವನ್ನು ಬೆನ್ನಿಸ್ರಿ ಮಾಡಿ ಕರೆಸ್ತಿದ್ರೆ ಇನ್ನ ಮೇಲೆ ನಾನು ನಮ್ಮ ಹುಲಿ ಮಗಳು ನೋಡು. ಹೌದು, ನಿಮ್ಮ ಹುಲಿ ಮಗಳು ಹೌದು, ನೀ ಇಲಿ ಮಗಳು ಹೌದಾ ನೀನು? ಇದು ಶಂಗಾಚಿ ಇಲ್ಲ ಬಿಡು. ಇದು ಕುಟುಂಬ ಏನ ಬೆಳಗನ ಅಲ್ಲೇ ಏನಾತ್ರಿ? ಅಂದ್ರ ಏನ್ ಮಾಡೋರಿದ್ದೀರಿ ನೀವು? ಅಂದಾಗುದೇನ? ಅಲ್ಲ ನಾಂದು ಬಹಳ ಮಂದಿ ನಾ ಸಿಗ್ಯಾರ ನೋಡು. ಬಿಡ್ರಿ, ಏನಾರ ಮಾಡಿರ್ಬೇಕು. ಹಾಳಾಗಿ ಅವರು ಏನಾರ ಮಾಡಿರ್ಬೇಕು, ಅವ್ರು ಹಾಳಾಗಿ ಹೋಗಿರ್ಬೇಕು. ನಾವು ಸಾಲ್ಯಾಗ ನೀನೇ ಹಾಕಿಸ್ಕೊಂಡೇ ಇಲ್ಲ. ಒಟ್ಟ ಬರೇ ನಾನಾದಾಗ ಹೊಂಟಿ ಬಿಟ್ಟಿವಿ. ನಾವ್ ಕಲಿಸಿದ್ರು ಕಲಿಯಂಗಿಲ್ಲ. ಬರಂಗಿಲ್ರಿ. ಇನ್ಯಾಂಗ ಬರ್ತತೆ ಅದು? ನಾಂದ ಕೆಲಸ ಮಾಡವ್ರು ನಾವು. ಅಂದ್ರ ಮತ್ತ ಜೇರ್ ಶಕ್ತಿ ಪೂಜೆ ಕೊಡೋರದಿರಿ. ಮತ್ತ ಆ ಶಕ್ತಿ ಹೊರ ಕೊಡ್ದಿದ್ರಿ ಏನ್ ಮಾಡೋರದಿರಿ ನೀವು? ಸ್ವಾಮಿ ಮಂದಿರಕ್ಕೆ ಹೋಗಂಗಿಲ್ಲ. ಏನ್ ಮಾಡೋರದಿರಿ? ನಿನ್ನ ಪಾದ ಮೇಲೆ ಬಿದ್ದ ಪ್ರಾಣ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಭಗವಂತ. ಹೇಳವ್ರು ಏನ್ ಹೇಳ್ತಾರೆ? ದೂತೆ ಯಾಕ್ರಿ ಈಗ ಬಳದ ನನ್ ಬಹಳ ಆನಂದ ಆಯ್ತು. ಈಗ ಬಾಳ ಪ್ರೀತಿ ಬತ್ತಲ್ಲ, ಬಹಳ ಪ್ರೀತಿ ಬಂತ ನೋಡು. ಮತ್ತೆ ಬೆಳಗನ ಏನೇನು ಇಲ್ಲ. ಈಗ ಹೊತ್ತೊಂದು ಸರಿ ಜರ ಪ್ರೀತಿ ಬಂದ್ರೆ ಮಕ್ಕಳಕ್ಕಾವ ಬಿಡ್ತಾವ. ಆ ಪ್ರೀತಿ ಬೆಳಗನ ಬೇಕಾಗ್ತದೆ. ಹಾಗಲ್ಲ, ಯಾವಾಗೂ ಯಾವತ್ತು ಸತ್ಯಭಾಮನ ಬಾಯಿ ನೀ ಅನ್ನೋದ ಇಲ್ಲೇ ಇಲ್ಲ. ಇಲ್ಲ ಇಲ್ಲ, ಬರೇ ನಾ. ಹೌದಿಲ್ಲ? ಹೌದಲ್ಲ. ಯಾವಾಗ ಸ್ವಾಮಿ ನಿಮ್ಮ ಪಾದದ ಮ್ಯಾಗ ಬಿದ್ದು ಏನು ಪ್ರಾಣ ಕೊಡ್ತೀನಿ ಅಂದ್ರ ನೋಡು, ನನಗ್ ಪ್ರೀತಿ ಬರ್ತಂತೆ. ಪ್ರೀತಿ ಬಂದು ಏನ್ ಮಾಡವ್ರು? ಈಗ ಇದೊಂದು ಕೌಸ್ತುಭ ಹಾರ ಕೊಡ್ತೀನಿ, ತೆಗೆದುಕೊಂಡು ಹೋಗ್ಬಿಡ್ರಿ. ಸ್ವಾಮಿ ಪ್ರೀತಿಯಿಂದ ಕೊಟ್ರೆ ತಗೊಳಂಗಿಲ್ಲ, ಕಾರಣ ಹೇಳಿಕೊಡ್ಬೇಕು. ಏನು ಪ್ರೀತಿಯಿಂದ ಕೊಟ್ರೆ ತಗೊಳಂಗಿಲ್ಲ, ಕಾರಣ ಹಚ್ಚಿ ಕೊಡಬೇಕು. ನೋಡು ಬಾಮಿ, ನಾನು ಭಕ್ತರ ಮಂದಿರಕ್ಕೆ ಹೋಗ್ಬೇಕಾಗ್ಯದ. ಅಕಸ್ಮಾತ್ ಭಕ್ತರು ಕೇಳಿದ್ರೆ ಇಲ್ಲ ಅನ್ಲಕ್ ಬರುದಿಲ್ಲ. ಇಲ್ಲ ಇಲ್ಲ, ಅದಕ್ಕ ನಾ ಬರುವವರೆಗೆ ನಿನ್ನ ಬಲ್ಲೆ ಇರ್ಲಿ. ಅನ್ಯರಿಗೆ ಗೊತ್ತಿದ್ದಾರು ದುಃಖ ತಪ್ಪಿಲ್ಲ. ಆಗಲಿಲ್ಲ. ನೋಡ್ತಿದ್ರೆ ಕರ್ತವ್ಯ ಈಗ ನೋಡಬಹುದು. ಕೊಡ ಭಾಮೆ ಅಂದ್ರೆ ಕೊಡಂಗಿಲ್ಲ. ಅಲ್ಲ ಮತ್ತ ನನ್ನ ಮುತ್ತಿನಾರ ನಾ ನೋಡ್ಲಾರ ಕೊಟ್ಟಿದ್ದೆ. ನಾವಾಗಿ ನೋಡಿ ಕೊಟ್ಟಿರಿ. ಈಗ ಅದು ನಮ್ ಬಳಿ ಬಂದದ. ಈಗ ನೀವು ನೋಡೋದಾದ್ರೆ ಇನ್ನೊಂದು ನೋಡಿ ಹೋಗ್ಬಿಡ್ರಿ ಅಂತ ಹೇಳಿದೆವು ನಾವು. ಅಂದ್ರ ಕೊಡಂಗಿಲ್ಲ. ಮುತ್ತಿನಾರ ನೀವು ಕೊಡಂಗಿಲ್ಲ ನಾವು. ಅಲ್ಲ ನಾ ಬಿಡಂಗಿಲ್ಲಲ್ಲ. ನಾನು ಕೊಡಬಹುದಿಲ್ಲ, ನಾ ಬಿಡಂಗೇ ಇಲ್ಲ. ಗೌರಿ ಮುತ್ತಿನಾರ ನನಗೆ ಕೊಟ್ಟದ್ದಾದ್ರೆ ಸತ್ರಾಯ್ತು ರಾಜನ ಮಗಳು ಸತ್ಯಭಾಮೆ ಅಲ್ಲಂತ ಕರೀರಿ. ನೋಡ್ತೂಟೆ, ಈ ಮುತ್ತಿನಾರ ಜೇರ ನಾನು ಒಯ್ದಿದ್ರ ವಸುದೇವ ದೇವಕಿಯರ ಪುತ್ರ ಶ್ರೀಕೃಷ್ಣ ಅಲ್ಲ, ಗ್ವಾಡಿನಾಗ ಬರೆದು ಗ್ವಾಮೆ ಅಂತ ತಿಳಿದು ಬಿಡ್ರಿ ನೀವು. ನಾವೀಗ ಶಕ್ತಿ
ಇನ್ನ ಮೇಲೆ ಶಕ್ತಿ ಪೂಜೆ ಮಾಡ್ಬೇಕಲ್ಲ ಆಗಲೇ ಆಗಲಿ ಅಂಬ ಪಾಲಿಸ ಜಗ ತಂದೆ ನಿದಯ ಮಾಡ ಅಂಬ ಪಾಲಿಸ ಜಗ ತಂದೆ ನಿದಯ ಮಾಡ ಶಂಭೋ ವಿನರದಾಂಗ ಸತ್ಯ ಋತಗರಾಣೆ ಅಂಬ ಮಾಮ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅತ್ಯುತ್ತರ ತಾರಾಯಣಗೈದು ನಿನ್ನ ಮಂದಿರಕ್ಕೆ ಬರುವಂತೆ ವರವನ್ನು ನೀಡಿದ್ದೇನೆ. ನೀನೇನು ಚಿಂತಿಸಬೇಡ. ಸ್ವಾಮಿ ದೋತೆ ಬಾರವೈಲಿ ಯಾಕವಾ ನನಗೆ ಶಕ್ತಿ ಹೊರವೈತು. ಏನಂತ ಶಕ್ತಿ ಹೊರವು ಏನಂತಾಯ್ತು? ಏನಂತಾಯ್ತು? ಪರಮಾತ್ಮ ತಾರೇನಗೈದು ಆನಂದಗೈದು ನನ್ನ ಮಂದಿರಕ್ಕೆ ಬರುವಂತೆ ಶಕ್ತಿ ಹೊರವೈತು. ಬರುವಾಯ್ತು. ಮತ್ತೆ ನಾನು ವೈತನಂತ ಅವ್ರು ಯಾರ ಹೌದೌದು. ಕೊಡಂಗಿಲ್ಲ ಅಂತ ನಾನೇನೆ ಎಲ್ಲ ಶಕ್ತಿ ಪೂಜೆ ನೋಡುತ್ತೆ ಅಂತ ಗಡಸರು ಬರಂಗಿಲ್ಲ. ಒಂದು ವೇಳೆ ಬಂದ ಸುಟ್ಟು ಭಸ್ಮ ಆಗ್ಬೇಕಾಗ್ತದೆ. ಮಾಡ್ತಾರೆ, ಪರಮ ಇಲ್ಲಿಗೆ ಬರ್ತಾರೆ ಹೇಗ ಹೋಯ್ತಾರೆ ಹೇಗ ನಾವು ಇನ್ನೂ ಶಕ್ತಿ ಪೂಜೆ ಆಗಲೇ ಆಗಲಿ ನಾನೆಲ್ಲ ಹಬ್ಬಾಲ ಮಾಡಿದ ಶಂಭವಿನ ಅರವಂಗೆ 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 ಶಂಭವಿನರಂಗೆ ಶಂಭವಿನರಂಗೆ ಸತ್ಯ ಋತುಗರಾಣೆ ವಾರಿಜಾಸನ ತನಯ ನಾರದ ಮುನಿಜ ಶುರಪಾರಿಜಾತ ತಾರವಿನೊಂದು ಕೃಷ್ಣ ದ್ವಾರಕಿಯ ನಿಲಯ ಅಚ್ಯುತರಿ ಗಿಟ್ಟಯಮಾದಿಂದಲೇ ಜಯ 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 ಶ್ರೀರಮಣನೊಡನೆ ಸತ್ರಾಜಿತ ಚಿಕಿಪ ಸುಕುಮಾರಿ ಮುನಿದರೆ ಚೌರಿ ತೀರ್ಣದು ವಾರಿಜಾಸ ಮನೋವಿಚಾರ ಮಾಡುವೆನೆಂದು ನಾರಾಯಣಿ ಎಂಬ ಪರವಿರುಪಾದ ಕ್ಷಣದಲ್ಲಿ ಜಯ 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 ಯಾಕ್ರಿ ಪೇಟ್ ಶೋಕ್ ಮಾಡಾಕತ್ತಿರಲ್ಲ? ಯಾಕೆ ಮಾಡಕತ್ತೀನಿ? ಹೌದಲ್ರಿ? ವಾರಿ ಅಂದರೇನು? ಏನ್ರಿಪ್ಪ? ನೀರು. ನೀರು. ಜಾತ ಅಂದರೇನು? ಅದೇನ್ರಿಪ್ಪ? ಹುಟ್ಟಿದ್ದು. ಹುಟ್ಟಿದ್ದು. ನೀರಿನಲ್ಲಿ ಹುಟ್ಟಿದಂತದೇನು? ಅದೇನ್ರಿಪ್ಪ? ಕಮಲ. ಕಮಲ. ಕಮಲದಲ್ಲಿ ಹುಟ್ಟಿದಂತವ್ರು ಯಾರು? ಅವ್ರು ಯಾರು? ಆ ಬ್ರಹ್ಮ. ಬ್ರಹ್ಮ. ಆ ಬ್ರಹ್ಮನ ಉದರದಲ್ಲಿ ಹುಟ್ಟಿದಂತವ್ರು ಯಾರು? ಅವ್ರು ಯಾರ್ರಿ? ಆ ನಾರದ ಋಷಿಗಳು. ಋಷಿಗಳು ಇಂದ್ರಲೋಕಕ್ಕೆ ಹೋಗಿ ಒಂದು ಪಾರಿಜಾತ ಹೂವ ತಂದಿದ್ರು. ತಂದು ನನ್ನ ಕೈಯಲ್ಲಿ ಕೊಟ್ರು. ಏನ್ ಮಾಡಿದ್ರಿಪ್ಪ? ನಾನು ಇದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದೆ. ಮುಡಿಸಿದ್ರಿ? ಅಲ್ಲಿ ಏನ್ ಹೇಳ್ದ? ಏನ್ ಹೇಳಿದ್ರಿಪ್ಪ? ಆ ಹೂ ಯಾರ ಹತ್ರ ಇರ್ತದ್ರೋ, ಯಾರು? ನಾರದ ಗುರುಗಳು. ಆ ಹೂ ಯಾರ ಹತ್ರ ಇರ್ತದ್ರೋ ಅವ್ರ ಪರಮಾತ್ಮನ ವಾಸಸ್ಥಾನ ಅವ್ರ ಮಂದಿರದಾಗ ಅಂತ ಹೇಳ್ದ. ಇಲ್ಲಿಂದ ಮತ್ತೆ ಸತ್ಯಭಾಮನ ಮಂದಿರಕ್ಕೆ ಹೋದ. ಯಾರು? ನಾರದ ಗುರುಗಳು. ಹೌದು. ಅಲ್ಲಿ ಹೋಗಿ ಏನ್ ಹೇಳ್ದ? ಏನ್ ಹೇಳಿದ್ರಿಪ್ಪ? ನೋಡಮ್ಮ ಸತ್ಯಭಾಮ, ನಿನಗಾಗಿ ಒಂದು ಪಾರಿಜಾತ ಹೂವ ತಂದಿದ್ದೆ. ದಾರಿಯಲ್ಲಿ ಕೃಷ್ಣನ ಭೇಟಿ ಆಯ್ತು. ಅದನ್ನ ಕಸಿದುಕೊಂಡು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ ಅಂತ ಹೇಳ್ದ. ಅವಾಗ ಸತ್ಯಭಾಮ ಏನಂದ್ರಿಪ್ಪ? ಅಲ್ರಿ ಗುರುಗಳ, ಅಕ್ಕಿಟ್ರು ಅಷ್ಟೇ ತಂಗಿಟ್ರು ಅಷ್ಟೇ ತಂದಾಗ ಅಲ್ಲಿ ಒಂದು ಬ್ಯಾರೆ ಹೇಳ್ದ. ಏನಂತ್ರಿಪ್ಪ? ಅಂದ್ರ ಆ ಹೂವ ಯಾರ ಹತ್ರ ಇರ್ತದನೋ ಪರಮಾತ್ಮ ಸಹಿತ ಕುಂಡ್ರ ಅಂದ್ರ ಕೂಡಿರ್ಬೇಕು, ಹೇಳಂದ್ರ ಹೇಳಬೇಕು, ಹೋಗಂದ್ರ ಹೋಗ್ಬೇಕು, ಬಾ ಅಂದ್ರ ಬರ್ಬೇಕು ಅಂತ ಮಹತ್ವ ಹೂವಿನಲ್ಲಿ ಹೇಳ್ದಂತ ಹೇಳ್ದ. ಯಾರು? ನಾರದ ಗುರುಗಳು ಸತ್ವಾಂತ ತಿಳಿಸಿದ್ರು. ಅವಾಗ ಏನಂದ್ರು? ಏನಂದ್ರಿ? ಅಷ್ಟು ಮಹತ್ವ ಇದ್ದ ಮೇಲೆ ಆ ಹೂವ ತರಬೇಕಿಲ್ರಿ ನನಗ ಅಂತ ಹೇಳಿದ್ರು. ಅವಾಗ ಇನ್ನೊಂದು ಸುಳ್ಳು ಹೇಳದಲ್ಲಿ. ಏನ್ ಹೇಳಿದ್ರಿಪ್ಪ? ಈ ಹೂವ ರುಕ್ಮಿಣಿಗೆ ಸಲ್ತಕ್ಕಿದ್ದಲ್ಲ, ನಾ ಸತ್ಯಭಾಮಗ ಸಲ್ತಕ್ಕದಂತ ಅಂದೆ. ಅವಾಗ ಅಲ್ಲಿ ಕೃಷ್ಣ ಹಿಂಗಂದನಂತಂದು ಸುಳ್ಳು ಹೇಳ್ದ. ಏನಂತ್ರಿಪ್ಪ?
ಇದೇ ಜೇರ ಸತ್ಯಭಾಮನ ಸುದ್ದಿ ತಗದಿ ಹಾ ಇನ್ನೊಮ್ಮೆ ತಗದಂದ್ರೆ ನನ್ನ ಮೈ ತಗ ಉರಿತದ ಅಂದಾನ ಅಂತ ಹೇಳ್ದ. ಓಹ್ ನಾರದ ಗುರು ಸತ್ಯಭಾಮ ತಾಯಿ ತಿಳಿಸಿದ್ರು. ಹೌದು. ಅವಾಗ ಅವ್ರ ಏನ್ ಮಾಡಿದ್ರಿಪ್ಪ? ಅಂದಿನಿಂದ ಹಿಡ್ಕೊಂಡ್ ಇವತ್ತಿನವರೆಗೆ ಹಾ ಅವಳು ಕೂಡ ಎರಡು ಮಾತು ಮಾತಾಡ್ಲಿಲ್ಲ, ಮಾತಾಡ್ಲಿಲ್ಲ, ಮಂದಿರಕ್ಕೆ ಹೋಗ್ಲಿಲ್ಲ. ಅಂದಿನಿಂದ ಇವತ್ತಿನವರೆಗೆ ಹಾ ಅವಳ ಮುಖ ಯಾವಾಗ ನೋಡೇನು, ಅವಳು ಮಂದಿರಕ್ಕೆ ಯಾವಾಗ ಹೋಗೇನು. ಏನೋ ಸತ್ಯಭಾಮ ತಾಯಿ ಒಂದು ಶಪಥ್ ಮಾಡ್ರಿ ನಿಮ್ ಕಡೆ. ಹಾ. ಏನಂತ್ರಿಪ್ಪ? ಅಂದ್ರ ಕೃಷ್ಣ ಹಾ ಕಲ್ಲಿನಂತ ಮನಸ್ಸು ಕರಗಸಿ ಬೆನ್ನಿ ಸರಿ ಮಾಡದಿದ್ದರೆ ನಾನು ಹೆಂಡೆ. ಹೋ 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 ಅಂದ್ರೆ ಶಕ್ತಿ ಪೂಜೆ ಕುತ್ತಳ. ಈ ಸದ್ಯ ನಾನು ಸ್ತ್ರೀ ರೂಪ ಪುರುಷ ರೂಪಲಿಂತ್ರ ಅಲ್ಲಿ ಹೋಗ್ಲಿಕ್ ಬರುದಿಲ್ಲ. ಅದಕ್ಕೆ ಹೆಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ಲಕತ್ತೀನಿ ನಾನು. ನೋಡ್ರಪ್ಪ, ಈ ಸತ್ಯಭಾಮ ಎಲ್ಲಿ ಸಿಗ್ತಾರ್ರಿ? ಹೌದು. ಎಲ್ಲಿ ಅಡಿಪಾಲಾದ್ರು, ಎಲ್ಲಿ ಅರಣ್ಯದಲ್ಲಿ ಆದ್ರು ಈಗ ಹೋದ್ರ ದರ್ಶನ ಆಗುದಿಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರ ಸ್ತ್ರೀ ರೂಪ ಧಾರಣ ಮಾಡ್ಬೇಕಾದ್ರಿ. ಅಲ್ಲ ಯಾಕವ ಎಂತ ಮಾತಿದು? ಯಾಕ್ರಿಪ್ಪ? 16,000 ಗೋಪಿಕಾ ಸ್ತ್ರೀಯರ ಆಳಂತ ಪುರುಷ ನಾವಿದ್ದು ಆ ಬಾಮಿಗಾಗಿ ಸೀರೆ ಉಡಂತೆ ಯಾಕ್ರಿ ಹಿಂದ್ ಕೊಟ್ಟಿಲ್ಲ ಏನ್ರಿ ನೀವು? ಯಾವಾಗ ಸೀರೆ ಸಗರ ಮತನ ಮಾಡೋ ಕಾಲಕ್ಕ ಅವಾಗೊಮ್ಮೆ ಸೀರೆ ಉಟ್ರಿಲ್ಲ. ಇದು ಕರೆನ ಹೌದಿಲ್ರಿ? ಭಸ್ಮಾಸುರು ವಧ ಮಾಡೋ ಕಾಲಕ್ಕ ಅವಾಗೊಮ್ಮೆ ಸೀರೆ ಉಟ್ರಿಲ್ಲ. ಇದು ಕರೆನ. ಅದ್ ಈಗ ಮುಟ್ಟು ಬಿಡ್ರಿಲ್ಲ. ಅಂದ್ರ ಸ್ತ್ರೀ ರೂಪ ಏನೋ ಅಂದ್ ಯಾವ ಸ್ತ್ರೀ ರೂಪ ಮಾಡ್ಬೇಕಿದು ತಿಳಿಯಲ್ದಾಗ್ಯದಲ್ಲ. ನೋಡ್ರಪ್ಪ, ಒಂದ್ ದೇಶ ಸಂಚಾರ ಮಾಡುವತ್ತ ಕೊರವಂಜಿ ರೂಪ ಧಾರಣ ಮಾಡಿಬಿಡ್ರಲ್ಲ. ಅಂತೂ ಶರಣಕ್ಕಿದೆಯಲ್ಲ. ಹೌದಲ್ರಿಪ್ಪ? ಕೊರವಂಜಿ ಅಂದಿ ಕೊರವಂಜರಿಗೆ ಸಾಹಿತ್ಯ ಬಾಳ ಬೇಕಲ್ಲ. ನಿಮಗೇನ್ ಅಸತ್ಯ ಮಾತದೇನ್ರಿ? ಏನಿಲ್ಲ. ಅವ್ ಏನೇನ್ ಬೇಕು ಕೇಳ್ರಿ, ನಾ ಎಲ್ಲಾ ತಂದು ಕೊಟ್ಟು ಬಿಡ್ತೀನಿ. ಹೇಳು. ಹೇಳ್ರಲ್ಲ.